ನಾವುಗಳು 1 ವರ್ಷದಿಂದ ಸಮಾಧಾನದಿಂದಲೇ ಹೋರಾಟ ಮಾಡುತ್ತಲೇ ಇದ್ದೇವೆ, ಮನವಿ ಸಲ್ಲಿಸುತ್ತಲೇ ಇದ್ದೇವೆ. ಆದರೂ ಕೂಡ ಸರ್ಕಾರ ಯಾವುದೇ ರೀತಿಯಾದ ಕಿಂಚಿತ್ತೂ ಮಾಹಿತಿಯ ನೇಮಕಾತಿಯ ಕುರಿತು ಸ್ಪಷ್ಟನೆ ಮತ್ತು ಅಧಿಸೂಚನೆ ಹೊರಡಿಸುತ್ತಿಲ್ಲ. ಅದಕ್ಕಾಗಿ ಸರ್ಕಾರ ಒಂದು ವೇಳೆ ನಮ್ಮನ್ನು ಕಡೆಗಣಿಸಿದರೆ ವಿಧಾನಸೌಧವನ್ನು ನಡಗಿಸುವುದು ನಮ್ಮ ಮುಂದಿನ ಕಾರ್ಯವಾಗಬೇಕು. ಇಷ್ಟು ದಿನ ನಿಯಮ, ಗೌರವದಿಂದ ಮತ್ತು ಕಾನೂನಿನ ಮೂಲಕ ಹೋರಾಟ ಮಾಡಿದ್ದು ಸಾಕು. ಈಗ ಏನಿದ್ದರೂ ಕ್ರಾಂತಿ ಮತ್ತು ಬೆಂಕಿ ಹಚ್ಚುವುದು ನಮ್ಮ ಕೆಲಸವಾಗಬೇಕು. ಯಾಕೆಂದರೆ ಎಷ್ಟೋ ಯುವಕರು ಆತ್ಮಹತ್ಯೆಗೆ ಗುರಿಯಾಗುತ್ತಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಮತ್ತು ಹೊಣೆ ನಮ್ಮ ಈ ಸರ್ಕಾರ. ನಾವುಗಳು ಸಾಯುವ ಮುಂಚೆ ನಮ್ಮ ಸರ್ಕಾರದಲ್ಲಿ ಲೋಪದೋಷಗಳೆಂಬ ಕ್ರಿಮಿಗಳನ್ನು ಸಾಯಿಸುವುದು ಸೂಕ್ತ. ಇಲ್ಲದಿದ್ದರೆ ಸಹೋದರರ ಸಾವಿಗೆ ಅರ್ಥವಿಲ್ಲ. ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ಯುವಕರು ಕೂಗಿದ ಧ್ವನಿಗೆ ಸರ್ಕಾರ ಸರಿಯಾಗಿ ಸ್ಪಂದನೆ ನೀಡಲಿಲ್ಲ. ಆದರೆ ವಿದೇಶಕ್ಕೆ ಪ್ರವಾಸದ ಕುರಿತು ಚರ್ಚೆ ನಡೆಯುತ್ತಿದೆ. ನಮ್ಮಿಂದ ಆಯ್ಕೆಯಾದ ಇವರು ನಮ್ಮನ್ನು ಆಲೋಚಿಸದೆ ತಮ್ಮ ಕುಟುಂಬ ಮತ್ತು ತಮ್ಮ ಕೆಲಸಗಳ ಬಗ್ಗೆ ಮಾತನಾಡುತ್ತಿದ್ದಾರೆ. ಕರ್ನಾಟಕದ ಜನತೆಗೆ ಈ ಒಂದು ಆಡಳಿತದ ಕುರಿತು ನಾಚಿಕೆಯಾಗಬೇಕು. ಯಾಕೆಂದರೆ ಯುವಕರನ್ನು ಯಾವುದೇ ರೀತಿಯಾದ ಕೆಲಸಕ್ಕೆ ಬಾರದಂತೆ ಇಂದಿನ ಸರ್ಕಾರ ನೋಡುತ್ತಿದೆ. ಇವರನ್ನು ಆರಿಸಿರುವುದು ನಮ್ಮ ಒಂದು ನಾಚಿಕೆಗೇಡಿತನ. ಇಂಥ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುವುದಕ್ಕಿಂತ ನಾವುಗಳೇ ಆಳುವುದು ಸರಿ. ಸಮಾಜಕ್ಕೆ ಸಮಾಜಕ್ಕೆ ಉಪಯೋಗ ಬಾರದ ವಿಷಯಗಳ ಚರ್ಚೆಯಲ್ಲಿ ಈ ಸರ್ಕಾರ ತೊಡಗಿಸಿಕೊಂಡಿದೆ. ವಿದೇಶ ಪ್ರವಾಸವಂತೆ, ಸಿಎಂ ಕುರ್ಚಿಗಾಗಿ ಗುದ್ದಾಟವನ್ನು ಗೇಲಿ ಮಾಡುತ್ತಾ ಹೊರಟಿರುವಂಥ ಸರ್ಕಾರಕ್ಕೆ ನಾವು ಸರಿಯಾದ ಉತ್ತರವನ್ನು ನೀಡಬೇಕು. ಇವರಿಗೆ ಯುವಕರ ಸಂಕಷ್ಟ ಬೇಡ. ಒಟ್ಟಿನಲ್ಲಿ ಇವರಿಗೆ ಜನರ ಕಾಳಜಿ ಮತ್ತು ಸಮಾಜದ ಮೇಲೆ ಯಾವುದೇ ರೀತಿಯಾದ ಜವಾಬ್ದಾರಿತನ ಕಾಣುತ್ತಿಲ್ಲ. ಜನಪ್ರತಿನಿಧಿಗಳು ನಮ್ಮನ್ನು ನೀವು ಕಡೆಗಣಿಸಿದರೆ, ಒಂದು ವೇಳೆ ಆಗಿದ್ದಲ್ಲಿ ನಿಮ್ಮ ಮನೆಯೊಂದಿಗೆ ವಿಧಾನಸೌಧ ಕೂಡ ನಮ್ಮ ಮನೆಯಾಗುತ್ತದೆ. ಮತ್ತೊಮ್ಮೆ ನೀವುಗಳು ಇತಿಹಾಸ ಕಂಡು ಕೇಳಿರದ ಹಿಂಸೆಗೆ ಕಾರಣರಾಗುತ್ತೀರ. ನಮ್ಮ ರಾಜ್ಯದಲ್ಲಿ ವಿರೋಧ ಪಕ್ಷವಿದ್ದರೂ ಕೂಡ ಅದು ಸತ್ತಂತೆ. ಯಾಕೆಂದರೆ ಮೊನ್ನೆ ನಡೆದಂಥ ಬಳ್ಳಾರಿಯ ಒಂದು ಘಟನೆಯಲ್ಲಿ ಆ ಒಂದು ವಿರೋಧ ಪಕ್ಷದ ನಾಯಕರು ದೊಡ್ಡ ಧ್ವನಿಯಲ್ಲಿ ಮಾತನಾಡುತ್ತಾರೆ. ಆದರೆ ಫೆಬ್ರವರಿ 11ರಂದು ಸಾವಿರಾರು ಯುವಕರು ಸೇರಿ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಮಾಡುತ್ತಿದ್ದರೆ ಯಾವ ಪಕ್ಷವು ವಿರೋಧ ಪಕ್ಷವೆಂದು ಕರ್ನಾಟಕದಲ್ಲಿ ಕರೆಸಿಕೊಳ್ಳುತ್ತದೆ ಅದರ ಒಬ್ಬ ಸದಸ್ಯನು ಕೂಡ ಬಂದು ಯುವಕರಿಗೆ ಯಾವುದೇ ರೀತಿಯಾದಂಥ ಸ್ಪಂದನೆ ಮತ್ತು ಧ್ವನಿಯಾಗಲಿಲ್ಲ. ನಾವೆಲ್ಲ ಕಣ್ಣಾರ ಕಂಡಿದ್ದೇವೆ. ಯಾವ ಪಕ್ಷ ನಮಗೆ ಬೇಡ. ನಮ್ಮ ಸಂವಿಧಾನದಲ್ಲಿರುವ ನಮ್ಮ ಹಕ್ಕು, ನಮ್ಮ ಸೌಲಭ್ಯವನ್ನು ನಾವು ಕೇಳುತ್ತಿದ್ದೇವೆ. ಅವರ ಮನೆಯಲ್ಲಿರುವ ಹಣವನ್ನಾಗಲಿ, ಅವರ ಮನೆಯ ಊಟವನ್ನಾಗಲಿ, ಅವರ ಹೊಲವನ್ನಾಗಲಿ ನಾವು ಕೇಳುತ್ತಿಲ್ಲ. ರಾಜ್ಯದ ಅಭಿವೃದ್ಧಿಗಾಗಿ ಯುವಕರ ನೇಮಕಾತಿ ಮಾಡುವಂತೆ ನಾವು ಕೇಳುತ್ತಿದ್ದೇವೆ. ರೈತರ ಪರಿಸ್ಥಿತಿ ಮುಂತಾದವುಗಳು ಕೂಡ ನಮ್ಮ ಕಣ್ಮುಂದಿದೆ. ನೀವುಗಳು ಯಾಕೆ, ನಿಮಗೆ ಮಾನವೀಯತೆ ಇಲ್ಲವೇ? ನೀವುಗಳು ಯಾಕೆ ಈ ರೀತಿ ಮಾಡುತ್ತಿದ್ದೀರಾ? ನೀವುಗಳು ಯಾಕೆ ಈ ರೀತಿ ಯುವಕರ ಜೊತೆ ಆಟವಾಡುತ್ತಿದ್ದೀರಾ? ನಾವು ನಿಮ್ಮಂಥ ಮನುಷ್ಯರಲ್ಲವೇ? ನಾವು ನಿಮ್ಮ ಮಕ್ಕಳಂತೆ ನಾವು ಬದುಕಬಾರದೆ? ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರೇ, ನೀವು ಬೇಗ ಎಚ್ಚೆತ್ತುಕೊಳ್ಳದಿದ್ದರೆ ಯುವಕರಲ್ಲಿನ ಕಿಚ್ಚು ಯಾರಿಂದಲೂ ಆರಿಸಲು ಆಗುವುದಿಲ್ಲ. ನಮ್ಮ ಮೌನದ ಹೋರಾಟ ಮತ್ತು ಶಾಂತಿಯ ನೋಟ ನೋಡಿದ್ದೀರಾ, ಆದರೆ ಕ್ರಾಂತಿಯ ನೋಟ ನೋಡಬಾರ್ದಂದೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಮ್ಮ ಒಂದು ಆಸೆ ಈಗಾಗಲೇ ನಿರಾಸೆಯಾಗಿದೆ. ನಮ್ಮ ಮನಸ್ಸು ಅರ್ಧ ಸತ್ತೋಗಿದೆ. ಶ್ರೀಲಂಕಾ, ಬಾಂಗ್ಲಾದೇಶದಲ್ಲಿ ನಡೆದಂಥ ಸಂಘರ್ಷಗಳು ಅಥವಾ ಹೋರಾಟ ನಿಮಗೆಲ್ಲ ಗೊತ್ತಿದ್ದರೂ ನಮ್ಮನ್ನು ನೀವು ಸದಾ ಪರೀಕ್ಷೆ ಮಾಡುತ್ತಿರುವುದು ಸರಿ ಕಾಣುತ್ತಿಲ್ಲ. ನಿಮಗೆ ರಾಜ್ಯದ ಮತ್ತು ಯುವಜನತೆಯ ಮೇಲೆ ಕಾಳಜಿ ಇದ್ದರೆ ಮತ್ತು ಅವರ ಮತದ ಬಗ್ಗೆ ನಿಮಗೆ ಧರ್ಮವಿದ್ದರೆ ಬೇಗನೆ ನೀವುಗಳು ನೇಮಕಾತಿಯನ್ನು ಪ್ರಾರಂಭಿಸಿ. ಎತ್ತ ತಂದೆ ತಾಯಿ ಮಗನ ಕನಸಿಗಾಗಿ ಶ್ರಮಿಸುತ್ತಿದ್ದಾರೆ.
ನೀವು ನಮ್ಮ ಮತದಿಂದ AC ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದೀರಾ. ಆ ನಿದ್ದೆ ಶಾಶ್ವತವಾಗಿ ಮಾಡಿಕೊಳ್ಳಬೇಡಿ. ಎಚ್ಚರವಾಗಿ ನಮ್ಮ ತೊಂದರೆ ಆಲಿಸಿ ಪಾಲಿಸಬೇಕೆಂದು ಎಲ್ಲ ಯುವಜನತೆಯ ಒಂದು ಬೇಡಿಕೆಯಾಗಿದೆ. ಬೇಡಿಕೆಯನ್ನು ಈಡೇರಿಸದಿದ್ದರೆ ನೀವು ಮುಂದೆ ಭಿಕ್ಷಕರಂತೆ ಬೇಡಿಕೊಳ್ಳಬೇಕಾಗುತ್ತದೆ. ನೋಡಿ. ಪ್ರಿಯ ಸ್ಪರ್ಧಾ ಮಿತ್ರರೇ, ನಿಮಗೆಲ್ಲ ನಮಸ್ಕಾರಗಳು. ನಿಮಗೆಲ್ಲ ಗೊತ್ತು, ಕೆಲ ತಿಂಗಳುಗಳ ಹಿಂದೆ ಧಾರವಾಡದಲ್ಲಿ ರಾಜ್ಯದ ಅನೇಕ ಜಿಲ್ಲೆಯ ಅಭ್ಯರ್ಥಿಗಳು ಸೇರಿ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಿದರು. ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಸಾಕಷ್ಟು ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದರೂ ಕೂಡ ರಾಜ್ಯ ಸರ್ಕಾರ ಯಾವುದೇ ರೀತಿಯಾದಂಥ ಒಂದು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸ್ತಾ ಇಲ್ಲ. ಅದಾಗಿ ಸುಮಾರು 4 ತಿಂಗಳಾಯಿತು. ಈಗ ಸರ್ಕಾರ ಇನ್ನೂ ಕೂಡ ಯಾವುದೇ ರೀತಿಯ ಒಂದು ನೇಮಕಾತಿಯ ಸುಳಿವನ್ನು ಕೊಟ್ಟಿಲ್ಲ. ಸುಮಾರು 2-3-4-5 ವರ್ಷಗಳಿಂದ ಅಭ್ಯರ್ಥಿಗಳು ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇರ್ತಾರೆ. ಮನೆಯಲ್ಲಿ ಅಪ್ಪ ಅವ್ವ ಏನೋ ನನ್ನ ಮಗಳು ಓದಿ ಗೌರ್ಮೆಂಟ್ ನೌಕರಿ ಹಿಡೀಲಿ ಅಂತ ತಾವೆಷ್ಟೇ ಬಡವರಿದ್ದರೂ ಸರಿ ಓದ್ಲಿಕ್ಕಂತ ಧಾರವಾಡ, ಬೆಂಗಳೂರು, ಬಿಜಾಪುರ ಅಂತ ದೊಡ್ಡ ದೊಡ್ಡ ಸಿಟಿಗಳಿಗೆ ಕಳಿಸಿ ಓದಿಸ್ತಿರ್ತಾರೆ. ಅಭ್ಯರ್ಥಿಗಳು ಕೂಡ ಅಷ್ಟೇ, ತಮ್ಮ ತಂದೆ ತಾಯಿ ಆಸೆ ಈಡೇರಿಸ್ಬೇಕಂತ ಹಗಲ ರಾತ್ರಿ ಅನ್ಲಾರ್ದ ಲೈಬ್ರರಿ ಒಳಗೆ ಕುಂತ್ಕೊಂಡು ಓದ್ತಿರ್ತಾರೆ. ಇಂಥ ಸಮಯದಾಗ ಓದಿ ವಿದ್ಯಾರ್ಥಿಗಳ ಏಜ್ ಮುಗಿತಾ ಹೋದ ಕರೆ ನಮ್ಮ ರಾಜ್ಯ ಸರ್ಕಾರ ನೇಮಕಾತಿ ಅಧಿಸೂಚನೆ ಹೊರಡಿಸಿಲ್ಲ. ಗೃಹ ಸಚಿವರು ಆಶ್ವಾಸನೆ ಕೊಡ್ತಾರೆ, 5,000 ಪೊಲೀಸ್ ಕಾನ್ಸ್ಟೇಬಲ್ ಶೀಘ್ರದಲ್ಲೇ ನೇಮಕ ಮಾಡ್ಕೋತೀವಂತ. ಆದರೆ ಅದು ಆಶ್ವಾಸನೆ ಆಗಿ ಹೋಯಿತು ಹೊರತು ಅದನ್ನು ಕಾರ್ಯರೂಪವಾಗಿ ಮಾಡಿ ತೋರಿಸೋದ್ರೊಳಗೆ ನಮ್ಮ ರಾಜ್ಯ ಸರ್ಕಾರ ಫೇಲ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಲ್ಲ. ನೀವೆಲ್ಲ ಕೇಳಿರ್ತೀರಿ, ಲಕ್ಷ ಗಂಟಲೆ ಪೋಸ್ಟ್ ವಿವಿಧ ಡಿಪಾರ್ಟ್ಮೆಂಟ್ ಒಳಗೆ ಖಾಲಿ ಅದಾವಂತ. ಸರ್ಕಾರ ಗ್ಯಾರಂಟಿ ಅಂತ ಅದರೊಳಗೆ ಕುಂತದ ವಿನ ಯುವಕರ ಕೂಗನ್ನು ಆಲಿಸ್ತಾ ಇಲ್ಲ. ಯುವಕರು ಇದಾರ ಅನ್ನೋದ ಮರೆತು ಬಿಟ್ಟಾರೇನೋ. ನಮ್ಮ ರಾಜ್ಯದೊಳಗೆ ಯುವಕರ ಸಂಖ್ಯೆ ಕಡಿಮೆ ಐತಿ ಅಂತ ತಿಳಿದಾರೋ ಗೊತ್ತಿಲ್ಲ. ಯಾವುದೇ ವಿರೋಧ ಪಕ್ಷದವರು ಅಭ್ಯರ್ಥಿಗಳಿಗೆ ಧ್ವನಿ ಆಗ್ತಾ ಇಲ್ಲ. ಆದ ಕಾರಣ ಇನ್ನೊಮ್ಮೆ ನಾವೆಲ್ಲ ಸ್ಪರ್ಧಾ ಮಿತ್ರರು ಒಟ್ಟುಗೂಡಿ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಇನ್ನೊಮ್ಮೆ ಎಚ್ಚರಿಕೆ ನೀಡೋಣ. ಇದೇ ಫೆಬ್ರವರಿ 24ರಂದು ಧಾರವಾಡದಲ್ಲಿ ಪ್ರತಿಭಟನೆ ಇದೆ. ಹೆಚ್ಚಿನ ಸಂಖ್ಯೆಯ ಸ್ಪರ್ಧಾ ಮಿತ್ರರು ಬಂದು ಪ್ರತಿಭಟನೆ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಆದಷ್ಟು ಈ ಮಾಹಿತಿಯನ್ನು ಸೋಷಿಯಲ್ ಮೀಡಿಯಾ ಗ್ರೂಪ್ಗಳಲ್ಲಿ ಹಂಚಿಕೊಳ್ಳಿ. ಧನ್ಯವಾದಗಳು.